ಪ್ರೈಸ್ ದ ಲಾರ್ಡ್. ದೇವಾದಿ ದೇವರ ಜೀವವುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ದೇವರ ಮಹಾಕೃಪೆಯ ನಿಮಿತ್ತವಾಗಿ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನಾನು ಕರ್ತನಲ್ಲಿ ನಾನು ಸಂತೋಷವುಳ್ಳವಳಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ದೇವರು ತನ್ನ ಮಹಾಕೃಪೆ ನಿಮಿತ್ತವಾಗಿ ನಮ್ಮನ್ನು ಕಳೆದ ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ಒಂದು ನೂತನ ದಿನವನ್ನ ಶುಭ ಮುಂಚಾನಿನ ಕಾರಣಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ನಹೂಮ 1ನೇ ಅಧ್ಯಾಯ 7ನೇ ವಚನ. ತನ್ನ ಮರೆ ಹೊಕ್ಕುವವರನ್ನು ಬಲ್ಲನು. ಆಮೇನ್, ಹಲ್ಲೆಲೂಯಾ. ನಿಜವೇ, ಆತನ ಮರೆ ಹೊಕ್ಕುವವರು ಯಾರು? ಆತನ ಮಕ್ಕಳೇ. ಆ ಮಕ್ಕಳನ್ನ ಆತನು ಬಲ್ಲನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾರೆ. ಅನೇಕ ಸಂದರ್ಭದಲ್ಲಿ ನಾವು ದೇವರನ್ನ ಮರೆ ಹೊಕ್ಕದಂತೆ, ದೇವರನ್ನ ಆಶ್ರಯಿಸದಂತೆ, ದೇವರ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೆಯದಂತೆ, ನಮ್ಮ ಅವಶ್ಯಕತೆಗಳಿಗಾಗಿ, ನಮ್ಮ ಅಗತ್ಯತೆಗಳಿಗಾಗಿ, ನಮಗೆ ಬೇಕಾದವುಗಳಿಗಾಗಿ, ನಾವು ಮಾಡಬೇಕಾದಂಥ ಕಾರ್ಯಗಳಿಗಾಗಿ ನಾವು ಮನುಷ್ಯರನ್ನೇ ನೋಡ್ತಾ ಇರ್ತೇವೆ, ಮನುಷ್ಯರನ್ನೇ ಎದುರು ನೋಡ್ತಾ ಇರ್ತೇವೆ, ಮನುಷ್ಯರ ಒಂದು ಅಭಿಪ್ರಾಯಗಳನ್ನ ತಿಳಿದುಕೊಳ್ತಾ ಇರ್ತೇವೆ, ಅವರ ಆಲೋಚನೆಗಳನ್ನ ಕೇಳ್ತಾ ಇರ್ತೇವೆ, ಹೇಗೆ ಮಾಡುವಂಥದ್ದು ಹೇಗೆ ಎಂಬುದಾಗಿ ಅವರಿಂದ ಸಮಾಧಾನ ಉತ್ತರವನ್ನು ಪಡೆದುಕೊಳ್ತಾ ಇರ್ತೇವೆ. ಮೊದಲು ಮನುಷ್ಯರೇ ನಮ್ಮ ದೃಷ್ಟಿಗೆ ಬರ್ತಾರೆ. ಆದರೆ ನಾವು ಏನೇ ಪರಿಸ್ಥಿತಿಗಳು ಎದುರಾದ್ರೂ ಕೂಡ, ನಾವು ಎಂತಹ ಕಾರ್ಯಗಳಿಗೆ ಕೈ ಹಾಕಬೇಕಂದ್ರೂ ಕೂಡ ಮೊದಲು ದೇವರನ್ನ ಮರೆ ಹೋಗಿರ್ಬೇಕು. ಆಮೇಲೆ ಅದಕ್ಕಾಗಿ ದೇವರು ಹೇಳುತ್ತೆ, ಆತನ ಪರಾತ್ಪರನ ಮರೆ ಹೊಕ್ಕಿರೋರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರ್ತಾರೆ. ಹಲ್ಲೆಲೂಯಾ. ನಮಗೆ ಎಂಥ ಕಷ್ಟಕರವೇ ಆಗಿರ್ಬೋದು, ಎಂಥ ಚಿಕ್ಕ ಕೆಲಸವೇ ಆಗಿರಬಹುದು, ಮನುಷ್ಯರ ಬಳಿಯಲ್ಲಿ ಹೋಗಿ ನಾವು ಕೇಳುವಾಗ ಒಂದು ಸಂದರ್ಭದಲ್ಲಿ ಅವರನ್ನ ನೆನಪಿಟ್ಟುಕೊಂಡು ಅದಕ್ಕೆ ಬದಲು ಕೊಡ್ತಾರೆ, ಅಥವಾ ಅದನ್ನ ಅವರು ತಿಳಿಯಪಡಿಸ್ತಾರೆ. ಇನ್ನೂ ಅನೇಕ ವಿಚಾರಗಳಲ್ಲಿ ಮರೆತೇ ಹೋಗ್ತಾರೆ. ನಾವು ನೆನಪೇ ಇರೋದಿಲ್ಲ ಕೆಲವೊಬ್ಬರಿಗೆ. ಅಧಿಕಾರಿಗಳ ಬಳಿಗೆ ಹೋಗಿ ನಮಗೆ ಬೇಕಾದಂಥವುಗಳನ್ನ ಕುರಿತು ಕೇಳಿ ಮಾತನಾಡುವಾಗ ಅವರು ಇಂತಿಷ್ಟು ಸಮಯನ ಕೊಡ್ತಾರೆ, ಇಂತಿಷ್ಟು ಸಮಯ ಆದ್ಮೇಲೆ ಮತ್ತೆ ಬನ್ನಿ ಅಂತಾರೆ. ಬಂದಾಗ ನಾವೇ ನೆನಪಿಸ್ಬೇಕು ಅವರಿಗೆ, ಸರ್ ಅವತ್ತು ಬಂದಿದ್ನಲ್ಲ ಈ ಒಂದು ವಿಚಾರಕ್ಕಾಗಿ. ಆವಾಗ ಮೇ ಬಿ ಅವರು ನೆನಪಾದ್ರೆ ನೆನಪು ಮಾಡ್ಕೊಳ್ತಿಲ್ಲ ಅಂದ್ರೆ ಇಲ್ಲ, ಗೊತ್ತಿಲ್ಲ. ಆದರೆ ಅದೇ ದೇವರ ಸಮ್ಮುಖಕ್ಕೆ ಅದೇ ಸಮಯ, ಅದೇ ಒಂದು ಕೆಲಸದಲ್ಲಿ ಎಷ್ಟು ಬಾಧ್ಯತೆ ಉಳ್ಳವರಾಗಿ, ಎಷ್ಟು ಆಸಕ್ತಿಯಾಗಿ, ಕಷ್ಟ ಆದ್ರೂ ಪರವಾಗಿಲ್ಲ ಎಂಬುದಾಗಿ ಅಧಿಕಾರಿಗಳ ಬಳಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿರೋ ಆ ಪ್ರಯತ್ನ ದೇವರ ಸಮ್ಮುಖಕ್ಕೆ ಬಂದು ಪ್ರಾರ್ಥಿಸುವಾಗ, ಆತನ ಮರೆ ಹೊಕ್ಕುವಾಗ ನೀವು ಕೇಳದೇನೆ ಆತನಿಗೆ ಸಮಸ್ತವೂ ಗೊತ್ತು, ಆತನಿಗೆ ನಾವು ಜ್ಞಾಪಕ ಮಾಡಬೇಕು ಅನ್ನುವಂಥದ್ದೇನು ಇಲ್ಲ, ಆತನ ಎಲ್ಲವನ್ನ ಬಲ್ಲ ಆತನಾಗಿದ್ದಾನೆ. ಆಮೇಲೆ ಇದುವರೆಗೂ ನೀವು ಅಧಿಕಾರ ಬಳಿಗೆ ಹೋಗಿರ್ಬೋದು, ಇದುವರೆಗೂ ಅನೇಕ ಮನುಷ್ಯರನ್ನ ನೀವು ಅವಲಂಬಿಸಿರಬಹುದು, ಆಶ್ರಯಿಸಿರ್ಬೋದು, ಅವ್ರು ಮಾಡ್ತಾರೆ ಎಂಬುದಾಗಿ. ಆ ಮನುಷ್ಯರು ನಿಮ್ಮನ್ನ ಮರೆತೇ ಹೋಗಿರ್ಬೋದು, ನೀವು ಹೇಳಿದಂಥ ಕೆಲಸವೂ ಮರೆತು ಹೋಗಿರ್ಬೋದು. ಆದರೆ ನನ್ನ ಜೀವ ಸ್ವರೂಪ ಅಂತ ದೇವರು ನಾವು ಕೇಳದೇನೆ ಎಲ್ಲವೂ ಕೊಡುವಲ್ಲಿ ನಾವು ಕೇಳುವಾಗ ಅದನ್ನ ಜ್ಞಾಪಕವಿಟ್ಟುಕೊಂಡು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಾಗಿ ಆಶೀರ್ವಾದಕರವಾಗಿ ದೇವರು ನಮ್ಮನ್ನು ನಡೆಸ್ತಾರೆ. ಆತನ ಮರೆ ಹೊಕ್ಕವರೆಲ್ಲರನ್ನ ಆತನು ಬಲ್ಲಾತನಾಗಿದ್ದಾನೆ. ಅವರ ಅವಶ್ಯಕತೆಗಳಿಗೆ ಏನು, ಅವರ ಕಣ್ಣೀರೇನು, ಅವರ ದುಃಖ ಏನು, ಅವರ ಪರಿಸ್ಥಿತಿ ಏನು, ನಮ್ಮೆಲ್ಲರ ಸ್ಥಿತಿಗತಿಗಳು ಅಂಚಾಗಿ ದೇವರಿಗೆ ಗೊತ್ತು. ಪ್ರಿಯರೇ, ನಾವು ದೇವರ ಸಮ್ಮುಖಕ್ಕೆ ಬಂದು ಆಗುತ್ತೋ ಇಲ್ಲವೋ ಅನ್ನುವಂಥ ಸಂದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಮನುಷ್ಯರ ಬಳಿ ಹೋದ್ರೆ ಎಲ್ಲೋ ಒಂದು ಡೌಟ್, ಹೌದಾ, ಈ ಕೆಲಸ ಆಗುತ್ತೋ ಇಲ್ವೋ, ಏನಂತಾರೋ ಏನೋ ಅಂತ ಒಂದು ಸಂದೇಹದಿಂದ ಮನುಷ್ಯರ ಬಳಿಯಲ್ಲಿ ನೀವು ಹೋಗಿ ಅಷ್ಟು ನಂಬಿಕೆ ಇಟ್ಟು, ಸಂದೇಹ ಇದ್ರೂ ನಂಬಿಕೆ ಇಟ್ಟು ಅವರ ಬಳಿಯಲ್ಲಿ ಹೋಗುವಿರುವಾಗ ದೇವರೆಲ್ಲವೂ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದೊಂದಿಲ್ಲ. ಅಂತಹ ದೇವರನ್ನ ಬೆನ್ನತ್ತ ನಾವು ಆತನ ಸಮ್ಮುಖ ಇನ್ನೆಷ್ಟು ನಂಬಿಕೆಯೊಡನೆ ಬರಬೇಕು. ಆಮೇಲೆ ನಿಮ್ಮ ಯಾವ ಅವಶ್ಯಕತೆಗಳಿದ್ರೂ ಪರವಾಗಿಲ್ಲ, ಆಧ್ಯಾತ್ಮಿಕವಾಗಿ ಯಾವ ವಿಚಾರವಾಗಿ ನೀವು ಎದುರು ನೋಡ್ತಾ ಇದ್ದೀರೋ ಆ ವಿಚಾರದಲ್ಲಿ ದೇವರ ಸಮ್ಮುಖಕ್ಕೆ ಬನ್ನಿ.
ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ರಿ. ಮೊದಲು ದೇವರು, ಆತನ ನಾವು ಮೊರೆ ಹೊಕ್ಕಿರೋಣ, ಆತನ ಬಲ್ಲನು. ನಮಗೇನ್ ಮಾಡ್ಬೇಕು, ನಮಗೆ ಯಾವಾಗ ಏನ್ ಮಾಡ್ಬೇಕು ದೇವರಿಗೆ ಗೊತ್ತು. ಇದುವರೆಗೂ ಮನುಷ್ಯನ ಅವಲಂಬಿಸಿರ್ಬೋದೇನೋ, ಅಧಿಕಾರಿಗಳನ್ನು, ಸ್ನೇಹಿತರನ್ನು, ಬಂಧು ಅಂತನೋ, ಗೊತ್ತಿರೋರು ಅಂತನೋ, ಅನುಭವ ಇರುವವರು ಅಂತನೋ ಅವ್ರನ್ನ ಅವಲಂಬಿಸಿದ್ದೇವೇನೋ, ಅವ್ರನ್ನ ಆಶ್ರಯಿಸಿದ್ದೇವೇನೋ. ಆದ್ರೆ ನನ್ನ ಕರ್ತನಾದ ಕ್ರಿಸ್ತನನ್ನ ನಾವು ಮೊರೆ ಹೋಗುವಾಗ ನಮಗೆ ಬೇಕಾಗಿರುವಂಥದ್ದನ್ನ ದೇವರು ಒದಗಿಸಿಕೊಡ್ತಾರೆ. ಹಲ್ಲೆಲೂಯಾ. ಆತನನ್ನೇ ಮೊರೆ ಹೊಕ್ಕೋಣ, ಆತನನ್ನೇ ನಂಬೋಣ, ಆತನನ್ನೇ ನಿರೀಕ್ಷಿಸೋಣ ಅಂತ ಮನಸ್ಸನ್ನ ದೇವರ ಆತ್ಮನು ತಾನು ನಮಗೆ ಒದಗಿಸಿಕೊಟ್ಟು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆ ಒದಗಿಸಿಕೊಟ್ಟು ನಡೆಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಸ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದೆ. ಪ್ರಾರ್ಥನೆ. ಪರಿಶುದ್ಧನಾದಂಥ ದೇವರ ಮಹೋನ್ನತನಿಗೆ ಸ್ತೋತ್ರ. ಹೌದು ಕರ್ತನೆ, ನಿನ್ನ ಮೊರೆ ಹೊಕ್ಕಿರೋರೆಲ್ಲರನ್ನ ನೀನು ಬಲ್ಲಾತನೆ. ಯಾಕಂದ್ರೆ ಕರ್ತನೆ ಅಪ್ಪ, ನಿನ್ನ ಮೊರೆ ಹೊಕ್ಕಿರೋರನ್ನ ಕರ್ತನೆ ಸುರಕ್ಷಿತವಾಗಿ ಕಾಪಾಡುವಂಥ ದೇವರು, ಸಮಸ್ತವನ್ನ ಒದಗಿಸಿಕೊಡುವಂಥ ದೇವರು ಸ್ವಾಮಿ. ಇದುವರೆಗೂ ಅಪ್ಪ ಈ ವಾಗ್ದಾನವನ್ನ ವೀಕ್ಷಿಸ್ತಿರುವಂತ ಅಪ್ಪ, ನೋಡ್ತಾ ಇರುವಂತ, ಕೇಳಿಸಿಕೊಳ್ತಿರುವಂತ ಈ ನಮ್ಮ ಮಕ್ಕಳು ಅನೇಕ ಸಂದರ್ಭದ ಅನೇಕ ಕೆಲಸ ಕಾರ್ಯಗಳಿಗೆ ಮನುಷ್ಯರನ್ನ ಅವಲಂಬಿಸಿರ್ಬೋದು, ಮನುಷ್ಯರನ್ನ ನಂಬಿರ್ಬೋದು ಅಪ್ಪ, ಅವ್ರು ನಷ್ಟ ಹೊಂದಿರ್ಬೋದು ಕರ್ತನೆ. ಆದರೆ ನಿನ್ನನ್ನ ಈ ಕ್ಷಣವೇ ಅರಿತುಕೊಂಡು ನಿನಗೆ ಒಪ್ಪಿಸಿಕೊಡುವಲ್ಲಿ ಅಪ್ಪ ನೀನು ಅವರ ಜೀವನದಲ್ಲಿ ಕಾರ್ಯ ಮಾಡು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ನಮ್ಮನ್ನ ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ನಜರೇತಿನ ಯೇಸುವಿನ ಜೀವವುಳ್ಳ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.